ಅಲ್ಲ ಅಕ್ಕ, ವಿಕಾಸ್ನೇ ನೆನ್ಸ್ಕೊಂಡು ಕೊರಗ್ತಾ ಇದ್ರೆ ಅದ್ ಸರಿನಾ? ಅವಳ ಜೀವನದಲ್ಲೂ ಒಂದ್ ಹೆಜ್ಜೆ ಮುಂದೆ ಇಡ್ಬೇಕಲ್ವಾ? ಇವಾಗೆಲ್ಲ 2ನೇ ಮದ್ವೆ ಅನ್ನೋದು ಕಷ್ಟದ ಕೆಲ್ಸ ಅಲ್ವೇ ಅಲ್ಲ. ಹೊಸ ಬದುಕನ್ನ ಕಟ್ಕೊಳ್ಳಿ. ಅವಳಿಗೂ ಒಂದು ಒಳ್ಳೆ ಗಂಡನ ಹುಡುಕಿ ಅವಳಿಗೆ ಮದ್ವೆ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅರ್ಚನಾ ತಾನೆ? ಅರ್ಚನಾ, ಇಲ್ಲಿ ನೋಡು, ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅರ್ಚನಾ, ನೀನ್ ಈ ತರ ನನಗ್ ಕಾಣಿಸ್ಕೊತಿದ್ರೆ ನನಗ್ ಸಿಕ್ಕಾಪಟ್ಟೆ ಗಿಲ್ಟ್ ಫೀಲ್ ಆಗುತ್ತೆ. ಅರ್ಚನಾ, ಆಗಿದಾಗ್ಲಿ. ಇನ್ನು ಹೀಗೆ ಇದ್ರೆ ಆಗಲ್ಲ. ಅಣ್ಣನ ಹತ್ರ ಎಲ್ಲ ವಿಷಯನೂ ಇವಾಗ್ಲೇ ಹೇಳ್ಬಿಡ್ತೀನಿ. ಎಸ್, ಈ ಗಿಲ್ಟ್ ಫೀಲಲ್ಲಿ ನನ್ ಕೈಲಿ ಬದುಕೋದಿಕ್ಕಾಗಲ್ಲ. ಈ ಕಟು ಸತ್ಯನ ನಾನು ಹೇಳ್ತೀನಿ. ಅದೇನಾದ್ರೂ ಪರವಾಗಿಲ್ಲ. ಅಣ್ಣ, ಈಗ ನಾನು ಈ ಸತ್ಯನ ನಿನ್ನ ಹತ್ರ ಹೇಳ್ಬೇಕು ಅಂತ ಬರ್ತಿದ್ದೀನಿ. ದಿನೇ ದಿನೇ ನನಗೆ ಪಾಪ ಪ್ರಜ್ಞೆ ಕಾಡ್ತಾನೆ ಇದೆ. ಅಣ್ಣ, ನಿನ್ನ ಹತ್ರ ಹೇಳ್ಕೊಳ್ಳೋದಂದೆ ನನಗೀಗ ಪರಿಹಾರ. ಎಸ್, ಏನು ಸುಕೃತಂಗ್ ಇನ್ನೊಂದು ಮದುವೆನಾ? ಏನಣ್ಣ ಅದ್ರಲ್ಲಿ ಏನ್ ತಪ್ಪು? ಯಾಕಾಗ್ಬಾರ್ದು? ಈಗ ಸುಕೃತ ನಮ್ ಕಣ್ಮುಂದೆ ಒಂಟಿಯಾಗಿ ನೋವು ಅನುಭವಿಸೋದಕ್ಕಿಂತ 2ನೇ ಮದುವೆಯಾಗಿ ಖುಷಿಯಾಗಿರ್ಲಿ ಬಿಡು. ಅದ್ಗೆ ಏನಂತೀರ ನೀವು? ಮಾಡೋಣ, ಖಂಡಿತವಾಗ್ಲೂ ಅದ್ರಲ್ಲಿ ತಪ್ಪಿಲ್ಲ. ಆದ್ರೆ ಅದಕ್ಕಿಂತ ಮೊದಲು ಕೆಲವೊಂದು ಪ್ರೊಸೀಜರ್ಸ್ ಇದೆ. ಏನ್ ಪ್ರೊಸೀಜರು? ಪೊಲೀಸ್ ಸ್ಟೇಷನ್ ಹೋಗ್ಬೇಕಲ್ಲ ನಾವು. ನಾನ್ ಹೇಳ್ತಾರ ಮಾತ್ಗೂ ಪೊಲೀಸ್ ಸ್ಟೇಷನ್ಗೂ ಏನ್ ಸಂಬಂಧ? ನಾವ್ ಯಾಕೆ ಅಲ್ಲಿಗೆ ಹೋಗ್ಬೇಕು? ವಿಕಾಸ್ ಎಲ್ಲಿದ್ದಾನೆ ಅಂತ ಕಂಡುಹಿಡಿಯೋದಕ್ಕೆ. ಆಮೇಲೆ ಸುಕೃತಂಗೆ 2ನೇ ಮದ್ವೆ ಮಾಡೋದ್ರ ಬಗ್ಗೆ ಮುಂದುವರಿಬೇಕೋ ಬೇಡವೋ ಅನ್ನೋದ್ರ ಚರ್ಚೆ. ಇವಳು ಮಾತಾಡೋ ಮಾತು, ನಡ್ಕೊಳ್ಳೋ ರೀತಿ ಎಲ್ಲ ನೋಡ್ತಿದ್ರೆ ಏನೋ ಪ್ಲಾನ್ ಮಾಡ್ತಿದ್ದಾಳೆ ಅನ್ಸುತ್ತಲ್ಲ. ಒಂದ್ಸಲ ಕರ್ಸಿ ಅವನ ಹತ್ರ ಮಾತಾಡ್ಬೋದಲ್ಲ. ಯಾಕೆ ಅದಕ್ಕೆ ಅವಕಾಶ ಕೊಡ್ತಿಲ್ಲ? ಸಾಧನಾ, ನೀನು ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಿಲ್ಲ. ನಾವ್ಯಾಕೆ ಆ ವಿಕಾಸ್ನ ಕಂಡು ಹಿಡಿಬೇಕು? ಇವತ್ತು ನಮ್ಮ ತಂಗಿ ಪರಿಸ್ಥಿತಿಗೆ ಅವನೇ ಕಾರಣ. ಅವನ ಬಗ್ಗೆ ನಾನೇ ತಪ್ಪು ತಿಳ್ಕೊಂಡಿದ್ದೆ ಅಂತ ಅನ್ಸುತ್ತೆ. ಅವನು ಎಲ್ಲಾದ್ರೂ ಇರಲಿ, ಹೇಗಾದ್ರೂ ಇರಲಿ, ನಮ್ಗೇನಾಗಬೇಕು? ಅವನಿಗೂ ನಮಗೂ ಸಂಬಂಧನೇ ಇಲ್ಲ ಅಂದಮೇಲೆ ನಾವ್ಯಾಕೆ ಹೋಗಿ ಅವನ್ನ ಹುಡುಕ್ಬೇಕು? ಹಲೋ ಹಲೋ ಮಿಸ್ಟರ್ ಹಸ್ಬೆಂಡ್, ಏನಿದ್ದಕ್ಕಿದ್ದಂಗೆ ನೀವು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ಅಲ್ಲ, ಮೊದ್ಲಿನ ಮದ್ವೆ ಬಗ್ಗೆ ಒಂದ್ ತೀರ್ಮಾನಕ್ಕೆ ಬರ್ಲೇಬೇಕು. ಅದು ತೀರ್ಮಾನ ಮಾಡದೆ 2ನೇ ಮದ್ವೆ ಹೇಗ್ ಮಾಡ್ತೀರಾ? ಕಾನೂನು ಅಂತ ಒಂದಿದೆ. ಕಾನೂನ್ ಪ್ರಕಾರ 2ನೇ ಮದ್ವೆ ಮಾಡೋದು ಅಪರಾಧ ಆಗತ್ತೆ, ಗೊತ್ತಾ? ಮೊದಲನೇ ಗಂಡ ಬದುಕಿರುವಾಗ್ಲೇ ಹಾಗೆಲ್ಲ ಮಾಡಕ್ಕಾಗಲ್ಲ. ಮರ್ತೋಯ್ತಾ ನಿಮ್ಗೆ? ಅಣ್ಣ, ಅದ್ಗೆ ಹೇಳ್ತಾ ಇರೋದು ಪಾಯಿಂಟೇ. ಮೊದಲು ವಿಕಾಸ್ನ ನಾವು ಕಂಡುಹಿಡಿಬೇಕು. ಅವನು ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಅವನಿದಾನೋ ಇಲ್ವೋ ಅನ್ನೋದನ್ನ ನಾವು ಪತ್ತೆ ಹಚ್ಚಬೇಕು. ಆಮೇಲೆ ನಾವು ಮುಂದಿನ ಯೋಚನೆ ಮಾಡೋಣ. ನೋಡಿ, ನಿಜವಾಗ್ಲೂ ನಿಮ್ ತಂಗಿ ಜೀವನನ ಸರಿ ಮಾಡ್ಬೇಕು ಅಂತ ನಿಮ್ಮಿಬ್ರಿಗೂ ಇದ್ರೆ ಮೊದಲು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಾಪರ್ ಆಗಿ ಕಂಪ್ಲೇಂಟ್ ಕೊಡಿ.
ನೀವು ಹೇಳೋದು ಕರೆಕ್ಟ್ ಅದಕ್ಕೆ ಅವನ ಹತ್ರ ಫಸ್ಟ್ ಮಾತಾಡಿ ಆಮೇಲೆ ಡೈವರ್ಸ್ಗೆ ಅಪ್ಲೈ ಮಾಡೋದು ಒಳ್ಳೇದು. ಕರೆಕ್ಟು. ಮುಂದೆ ಏನು ಅಂತ ಪ್ಲಾನ್ ಮಾಡ್ಕೊಂಡು ನಾವು ಹೆಜ್ಜೆ ಇಡೋದೇ ಕರೆಕ್ಟ್ ಅನ್ಸುತ್ತೆ. ಸರಿಯಪ್ಪ, ನಿಮ್ಮಿಬ್ರು ಮಾತನ್ನು ನಾನು ಒಪ್ಕೋತೀನಿ. ಒಂದ್ ವೇಳೆ ನಮ್ಗೆ ವಿಕಾಸ್ ಸಿಗ್ಲಿಲ್ಲ ಅಂತಂದ್ರೆ ನಾವು ಅದನ್ನೇ ಎವಿಡೆನ್ಸ್ ಆಗಿ ಇಟ್ಕೊಳ್ಳೋಣ ಅಣ್ಣ. ಹೌದು ಸಿದ್ದು, ವಿಕಾಸ್ ಕಾಣೆಯಾಗಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿರ್ತೀವಿ, ಹುಡುಕಿಸ್ತಾನೂ ಇರ್ತೀವಿ. ಅವನೆಲ್ಲೂ ಸಿಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಅಫಿಷಿಯಲ್ ರೆಕಾರ್ಡ್ ಇರತ್ತಲ್ವಾ, ಅದನ್ನ ಡಿವೋರ್ಸ್ ಕೋರ್ಟ್ ಅಲ್ಲಿ ಕನ್ಸಿಡರ್ ಮಾಡ್ತಾರಲ್ವಾ, ಅವಾಗ ಪ್ರಾಪರ್ ಆಗಿ ಡಿವೋರ್ಸ್ ಸಿಗತ್ತೆ. ಆಮೇಲೆ ನಮ್ ಸುಕೃತಂಗೆ 2ನೇ ಮದ್ವೆ ಮಾಡೋಣ, ಏನಂತೀರಾ? ಅದ್ಗೆ ಮಂತ್ರ ಹೇಳ್ತಿರೋದು ಇಬ್ಬರದು ಸರಿಯಾಗಿದೆ. ಅವರಿಬ್ಬರ ಮಾತಿಗೆ ನಾನು ಒಪ್ಕೊಂತೀನಪ್ಪ. ಸರಿನಪ್ಪ ಸುಶಾಂತ್, ನೀವೆಲ್ಲ ಹೇಳೋದನ್ನು ಯೋಚನೆ ಮಾಡಿದ್ಮೇಲೆ ನನಗೂ ಅದೇ ಸರಿ ಅಂತ ಅನ್ನಿಸ್ತಾ ಇದೆ. ಅಣ್ಣ ಅಣ್ಣ, ಒಂದ್ ನಿಮಿಷ ನನ್ನ ಕಡೆ ತಿರುಗ್ಬೇಡ. ನೀನಿವಾಗ ಹೇಗ್ ನಿಂತಿದ್ಯೋ ಹಾಗೆ ನಿಂತಿರೋ. ನಿನ್ ಮುಖ ನೋಡಿ ಈ ವಿಷಯ ಹೇಳೋಷ್ಟು ಧೈರ್ಯ ನನಗಿಲ್ಲ.